ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ವೆರಿಫೈ ಜಾಬೇ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಮೇನ್ ಅಂತಂದರೆ ಇದು ವರ್ಕ್ ಫ್ರಮ್ ಆಫೀಸು ಮತ್ತು ವರ್ಕ್ ಫ್ರಮ್ ಹೋಮ್ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇದು ಕೆಲವೇ ಗಂಟೆಗಳ ಮುಂಚೆ ಅಷ್ಟೇ ಬಂದಿರುವಂಥ ಒಂದು ಜಾಬ್ ಪ್ರೊಫೈಲ್ ಇದು. ಆ್ಯಂಡ್ ಇದು ಕಸ್ಟಮರ್ ಒಂದು ಸಪೋರ್ಟ್ ರೋಲ್ ಇರೋದು. ಅಂದರೆ ಕಂಪನಿ ರಿಗಾರ್ಡಿಂಗ್ ಯಾರ್ಯಾರು ಕಸ್ಟಮರ್ಸ್ ಇರ್ತಾರೆ ಆ ಕಸ್ಟಮರ್ಸದ್ದು ಪ್ರಾಬ್ಲಮ್ಸ್ಗಳಾಯಿತು, ಕಂಪ್ಲೇಂಟ್ಗಳಾಯಿತು, ಕೆಲವೊಂದು ಪ್ರಾಡಕ್ಟ್ಗಳ ಎನ್ಕ್ವೈರೀಸ್ಗಳಾಯಿತು, ಅವುಗಳನ್ನ ನೀವು ಸಾರ್ಟ್ ಔಟ್ ಮಾಡೋದಿರುತ್ತೆ. ಮೇನ್ ಅಂತಂದರೆ ಕಸ್ಟಮರ್ ಕೇರ್ ಒಂದು ರೋಲ್ ಥರ ಇರುತ್ತೆ. ನಾವು ಏನೇ ಒಂದು ಸಾಮಾನುಗಳನ್ನ ಪರ್ಚೇಸ್ ಮಾಡಿದಾಗ ನಾವು ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತೀವಿ, ಅದೇ ರೀತಿಯೇ ಇರುತ್ತೆ. ಸೊ ಹಾಗೆ ರೀತಿ ಕೆಲಸ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ ಅಂತಂದರೆ ಖಂಡಿತವಾಗ್ಲೂ ನೀವು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಕೆಲಸ ಮಾಡೋದಕ್ಕೆ ಮೇನ್ ಮುಖ್ಯವಾಗಿ ನಿಮ್ಮ ಹತ್ರ ಮೊಬೈಲ್ ಫೋನ್ ಮಾತ್ರ ಇದೆ, ನಾವು ಅಂಥವ್ರು ಇದ್ದೀವಿ, ಮತ್ತು ನಮ್ಮ ಹತ್ರ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇಲ್ಲ ಅಂತ ಅನ್ನೋರು ಯಾರಾದರೂ ಇದ್ದರೆ ಸೊ ಖಂಡಿತವಾಗ್ಲೂ ಅರ್ಜಿ ಸಲ್ಲಿಸಿ. ಯಾಕಂದರೆ ಒಂದ್ಸರಿ ಸೆಲೆಕ್ಷನ್ ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆಲ್ಲ ಫ್ರೀ ಲ್ಯಾಪ್ಟಾಪು ಮತ್ತು ವೈಫೈ ಕನೆಕ್ಷನ್ ಏನು ನಿಮಗೆ ಖರ್ಚೇನು ಬರುತ್ತೆ ಅದನ್ನೆಲ್ಲ ಕಂಪ್ನಿನೇ ಕೊಡುತ್ತೆ. ಅದು ತುಂಬ ಚೆನ್ನಾಗಿರೋದು ಜಾಬ್ ಪ್ರೊಫೈಲ್ ಇದು. ಯಾವಾಗ ನೀವು ಇಲ್ಲಿ ರಿಸೈನ್ ಮಾಡ್ತೀರಿ ಅಂದರೆ ಜಾಬ್ ಬಿಡ್ತೀರಿ, ಸೊ ಆವಾಗ ನೀವು ಅದನ್ನು ಲ್ಯಾಪ್ಟಾಪ್ ಎಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದಿರುತ್ತೆ. ಓಕೆ, ಬಟ್ ನಿಮ್ಮ ಐ ಡಿ ಮೇಲೇ ಅದೇನಾಗುತ್ತೆ ಅಂತಂದರೆ ನಿಮಗೆ ಇದನ್ನು ಕಳಿಸ್ತಾರೆ ಅವರು ನಿಮ್ಮ ಐ ಡಿ ಮೇಲೇ. ಅಂದರೆ ಸೆಲೆಕ್ಷನ್ ಆದಮೇಲೆ ನಿಮ್ಮದೇ ಆದಂಥ ಒಂದು ಐ ಡಿ ನಂಬರ್ ಇರುತ್ತೆ, ಐ ಡಿ ನಂಬರ್ ಮೇಲೆ ಅಪ್ರೂವ್ ಮಾಡಿಕೊಂಡು ಸೊ ಆ ಲ್ಯಾಪ್ಟಾಪ್ನ ಅಥವಾ ಡೆಸ್ಕ್ಟಾಪನ್ನು ನಿಮ್ಮನೆ ಕಳಿಸ್ತಾರೆ. ಓಕೆ, ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಲ್ಲಿಂದ ರಿಪೋರ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರೋದು ಜಾಬ್ ಪ್ರೊಫೈಲ್ ಇದೆ. ಆ್ಯಂಡ್ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಇದೇ ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಜಾಸ್ತಿ ತುಂಬ ಲೆಂದಿ ಮಾಡ್ತಾ ಇಲ್ಲ, ನಾನು ತುಂಬ ಕಡಿಮೆ ಟೈಮಲ್ಲಿ ಮುಗಿಸ್ಬಿಡೋಣ ಅಂತ ಹೇಳಿ ಇನ್ಫಾರ್ಮೇಷನ್ನ. ಸೊ ಆದಷ್ಟು ಬೇಗನೆ ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಇಲ್ಲಿ ಅಪ್ಲೈ ಮಾಡೋದು ಇವತ್ತೇ ಅರ್ಜಿ ಸಲ್ಲಿಸಿ. ಓಕೆ, ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಮೆಝಾನ್ ಕಡೆಯಿಂದ ಇವಾಗ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಮತ್ತೆ ಹೈರಿಂಗ್ ಮಾಡ್ತಾ ಇದ್ದಾರೆ, ಆಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ವರ್ಕ್ ಫ್ರಮ್ ಆಫೀಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ಡೆಲ್ಲಿ ಮತ್ತು ನೋಯ್ಡಾಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಆಫೀಸು ನೀವೇನಾದರೂ ಡೆಲ್ಲಿಲಿ ಇದ್ದೀರಿ ಅಂತಂದರೆ ಸೊ ನೀವು ಈ ಜಾಬ್ಗೆ ಆಫೀಸ್ಗೆ ಹೋಗಿನೇ ವರ್ಕ್ ಮಾಡ್ಬೋದು, ಅಮೆಝಾನ್ ಆಫೀಸ್ಗೆ. ಇಲ್ಲಪ್ಪ ನಮಗೆ ಆಗಲ್ಲ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅನ್ನೋರಿದ್ರೆ ಇವರು ರಿಮೋಟ್ ಜಾಬ್ ಕೂಡ ಕೊಡ್ತಾ ಇದ್ದಾರೆ. ಓಕೆ, ಸೊ ಮನೆಯಿಂದಲೇ ಮಾಡುವಂಥ ಕೆಲಸ ಕೊಡ್ತಾ ಇರುವಂಥದ್ದು. ಇದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಹೈರಿಂಗ್ ಮಾಡ್ತಾ ಇರುವಂಥ ಮೇನ್ ಮುಖ್ಯ ಆಫೀಸು ಅಂದರೆ ಡೆಲ್ಲಿಯಿಂದಲೇ ನೀವು ಏನು ಮಾಡ್ತಾರೆ ಡೆಲ್ಲಿ ಹೆಡ್ ಆಫೀಸಿಗೆ ರಿಪೋರ್ಟಿಂಗ್ ಮಾಡ್ಕೋತೀರಾ. ಕರ್ನಾಟಕದಲ್ಲಿ ಇದ್ಕೊಂಡು ಕೂಡ ಮಾಡ್ಬೋದು. ನೀವು ಹಳ್ಳಿಯಲ್ಲಿ ಇದ್ದೀರಾ, ಸಿಟಿಯಲ್ಲಿ ಇದ್ದೀರಾ, ಅದೇನು ತೊಂದರೆ ಇಲ್ಲ. ಬಟ್ ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಿ. ಆ್ಯಂಡ್ ಮೇನ್ ಅಂತಂದ್ರೆ ಇಲ್ಲಿ ಇವಾಗ ಸದ್ಯಕ್ಕೆ 50 ಜನರು ಅವ್ರು ತುಂಬ್ಕೋತಾ ಇದ್ದಾರೆ. ಮೇ ಬಿ ಈ ನಂಬರು ಇನ್ಕ್ರೀಸ್ ಆಗ್ಬೋದು. ಓಕೆ, ಆ್ಯಂಡ್ ಈಗಾಗಲೇ ಸುಮಾರು ಜನ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಮೇನ್ ಅಂತಂದರೆ ಇಲ್ಲಿ ನಿಮಗೆ ಜಾಬ್ ಡೀಟೇಲ್ ಬಗ್ಗೆ ಸ್ವಲ್ಪ ನಾನು ಹೇಳೋದಾದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಅಪರ್ಚುನಿಟಿ ಎಟ್ ಅಮೆಝಾನ್ ಫಾರ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ರಿಲೇಟೆಡ್ ಯಾರು ಕಸ್ಟಮರ್ಸ್ ಇರ್ತಾರೆ ಸೊ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಒಂದು ಕಾನ್ವರ್ಸೇಷನ್ ಮಾಡೋದಿರುತ್ತೆ. ಇದು ಮೇನ್ಲಿ ಕನ್ನಡಕ್ಕೋಸ್ಕರ ಅಂತ ಹೈರಿಂಗ್ ಮಾಡ್ತಾ ಇಲ್ಲ, ಇದು ಇಂಗ್ಲೀಷ್ ನಿಮಗೆ ಬರ್ತಿರಬೇಕು ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ಕನ್ನಡ ಬರೋರು ಕೂಡ ಬೇರೆ ಬೇರೆ ಜಾಬ್ಗಳನ್ನ ಹೇಳಿರ್ತೀನಿ. ಸೊ ಲೇಟೆಸ್ಟ್ ಹಿಂದಿನ ವೀಡಿಯೋಸ್ಗಳನ್ನ ಯಾರಾದರೂ ನೋಡಿಲ್ಲ ಅಂದರೆ ನೋಡಿಬಿಟ್ಟು ಬೇಗ ಅಲ್ಲಿ ಅರ್ಜಿ ಸಲ್ಲಿಸಿ. ಬಟ್ ಇದು ಇರುವಂಥದ್ದು ಮೇನ್ ಅಂತಂದರೆ ಬೇಸಿಕ್ ನಿಮಗೆ ಇಂಗ್ಲೀಷ್ ಆದರೂ ಬರ್ತಿರಬೇಕು. ಇಂಟರ್ನ್ಯಾಷನಲ್ ಕಸ್ಟಮರ್ ಅಂತಂದಾಗ ಸ್ವಲ್ಪ ಇಂಗ್ಲೀಷು ತುಂಬ ಚೆನ್ನಾಗಿ ಮಚ್ಚೋರಾಗಿ ಮಾತನಾಡುವಂಥ ಅದಕ್ಕೂ ನಿಮಗೆ ಬರ್ತಿರಬೇಕು ಮೇನ್ ಮುಖ್ಯವಾಗಿ. ಓಕೆ, ಇದೊಂದು ಇಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಫ್ರಮ್ ಆಫೀಸ್ ಅಪರ್ಚುನಿಟಿ ಕೂಡ ಕೊಡ್ತಾ ಇದ್ದಾರೆ. ನೀವು ವರ್ಕ್ ಫ್ರಮ್ ಆಫೀಸ್ ಅಂದರೆ ಅಮೆಝಾನ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ವರ್ಕ್ ಮಾಡ್ತೀವಿ ಅನ್ನೋರಿಗೂ ಕೂಡ ಅಲ್ಲಿ ನಿಮಗೆ ಅಲೌ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕ್ಯಾಂಡಿಡೇಟ್ ಏನಿರ್ತಾರೆ ಅವರು ಡೆಲ್ಲಿಲಿರೋರಿಗೆ ಮೇನ್ ನಾವು ಅಲೌ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ರಿಮೋಟ್ ಜಾಬ್ ಇರೋ ಕಾರಣ ನಾನು ಈ ಜಾಬ್ ಪೋಸ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಮಿನಿಮಮ್ ಇಲ್ಲಿ ನೀವು ಏನಂತಂದರೆ PUC ಆಗಿರಬೇಕು, PUC ಅಥವಾ ಡಿಗ್ರಿ ಅಥವಾ ಡಬಲ್ ಗ್ರಾಜ್ಯುಯೇಟ್ ಆಗಿರೋರು ಅಪ್ಲೈನ ಮಾಡ್ಬೋದು. PUC ಪಾಸ್ ಆಗಿರಬೇಕು. ಓಕೆ, ಮತ್ತು BA BCom BSc ಏನಾದರೂ ಮಾಡ್ತಾ ಇದ್ರೆ ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆ, ಫ್ರೆಶರ್ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿತ್ BPO ಎಕ್ಸ್ಪೀರಿಯನ್ಸ್ ಏನಾದರೂ ಇದೆ, ನೀವು ಹಿಂದಿನ ಯಾವುದಾದ್ರೂ ಒಂದು ಇದರಲ್ಲಿ BPO ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡಿದ್ದೀವಿ ಅಂತಂದ್ರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಮೇನ್ ಅಂತಂದರೆ ನಿಮಗೆ ಬರ್ತಿರಬೇಕು. ಇಂಗ್ಲೀಷ್ ಕಮ್ಯುನಿಕೇಷನ್ ಬಂದವ್ರನ್ನ ಮಾತ್ರ ಇವ್ರು ತೊಗೋತಾರೆ. ಸೊ ಅಂಥವ್ರು ಯಾರಾದರೂ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಯಾರಾದರೂ ಗೊತ್ತಿರೋರಿದ್ದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೈಟ್ ಶಿಫ್ಟ್ ಕೂಡ ಹಾಕ್ತಾ ಇದ್ದಾರೆ ಅವರು. ಸೊ ನೈಟ್ ಶಿಫ್ಟ್ ಕೂಡ ಮಾಡೋದಕ್ಕೆ ನೀವು ತಯಾರಿದ್ದೀರಿ ಅಂತಂದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ಇದನ್ನು ಒಂದು ಸಾರಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೊಂದು ಇಲ್ಲಿ ನಿಮಗೆ ಬೆನಿಫಿಟ್ಸ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಯಾವಾಗಲೂ ಯಾವುದೇ ಕಂಪ್ನಿಯಲ್ಲಿ ಜಾಯ್ನ್ ಆದರೂ ಕೂಡ ಆ ಕಂಪ್ನಿ ಕಡೆಯಿಂದ ನಮಗೆ ಏನೇನು ಬೆನಿಫಿಟ್ಸ್ಗಳಿರುತ್ತೆ ಅದು ಮೇನ್ ಮುಖ್ಯ ಆಗುತ್ತೆ. ಇಲ್ಲಿ ನಿಮಗೆ ಝೆಟಾ ಮೀಲ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಊಟಕ್ಕೆ ಕೂಪನ್ಸ್ ಕೊಡ್ತಾರೆ ಅವರು. ಆ ಕೂಪನ್ಸ್ ಎಷ್ಟು ಇರುತ್ತೆ ಅಂದರೆ 1,100 ನಿಮಗೆ ಒಂದು ತಿಂಗಳಿಗೆ ಅಲ್ಲಿಂದ ಹಿಡಿದು ಮತ್ತು ಇಂಡಿಯಾದಲ್ಲಿ ಕೆಲಸ ಮಾಡೋರಿಗೆ 13,000ದಿಂದ 200ವರೆಗೂ ಅವ್ರು ಕೊಡ್ತಾ ಇದ್ದಾರೆ. ಇದು ಒಂದು ಝೆಟಾ ಮೀಲ್ ಕಾರ್ಡ್ ಅಂತ ಇರುತ್ತೆ. ನಿಮಗೆ ಮಧ್ಯಾಹ್ನ ಹೊತ್ತು ನೈಟ್ ಶಿಫ್ಟ್ ಏನಾದರೂ ಮಾಡ್ತಾಯಿದ್ರೆ ನೈಟ್ ನಿಮಗೆ ಹೊಟ್ಟೆ ಸೇವಾಯಿತು ಅಂದರೆ ನೀವು ಈ ಕಾರ್ಡ್ ಬಳಸ್ಕೊಂಡು ಊಟವನ್ನು ತರಿಸ್ಕೊಂಡು ನೀವಲ್ಲಿ ಊಟ ಮಾಡಿ ಮತ್ತೆ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ ರೀತಿ ಒಂದು ಝೆಟಾ ಮೀಲ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ. ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ.
5 lakh ಅಪ್ ಟು ಇವರು ಕೊಡ್ತಾ ಇದ್ದಾರೆ. ಆ್ಯಂಡ್ ನೈಟ್ ಶಿಫ್ಟ್ ಅಲೌನ್ಸ್ ಕೂಡ ಕೊಡ್ತಾ ಇದ್ದಾರೆ ಈ ಒಂದು ಜಾಬಲ್ಲಿ. ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದರಲ್ಲೂ ಕೂಡ ಒಂದೊಂದು ಶಿಫ್ಟಿಗೂ ನಿಮಗೇನು ನೈಟ್ ಶಿಫ್ಟ್ ಅಲೌನ್ಸ್ ಕೊಡ್ತಾ ಇದ್ದಾರೆ. 150ರಿಂದ ಹಿಡಿದು 225ವರೆಗೂ ಅವ್ರು ನಿಮಗೆ ಇದನ್ನು ಅಲೌ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಓವರ್ ಟೈಮ್ ಕೂಡ ನಿಮಗೆ ಅಲೌ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ರಿಕ್ವೈರ್ಮೆಂಟ್ ಇದು ರಿಲೇಟೆಡು. ಸೊ 5 days ವರ್ಕಿಂಗ್ ಇರುತ್ತೆ. ವಾರದಲ್ಲಿ ಜಸ್ಟ್ ಒಂದು 5 ದಿನ ಕೆಲಸ ಮಾಡಿದರೆ ಆಯಿತು. ಮತ್ತು 2 ದಿನ ನಿಮ್ಮದು ವೀಕ್ ಆಫ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಫಿಕ್ಸ್ ಆಫ್ ಇರುತ್ತೆ ನಿಮ್ಮದು. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ತುಂಬ ಕಡಿಮೆ ಟೈಮ್ ನೀವು ಕೆಲಸ ಮಾಡೋದಿರುತ್ತೆ, 2 ದಿನ ಆಫ್ ಇರುತ್ತೆ. ಸೊ ಅವಾಗ ಬೇಕಂದಾಗ ನೀವು ಯಾವ ರೀತಿ ಬೇಕೋ ಆ ರೀತಿ ಎಲ್ಲಾದರೂ ಹೋಗೋದಿರುತ್ತೆ, ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡು ಫ್ರೆಶ್ ಮಾಡ್ಕೋಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಯಾರು ಅಪ್ಲೈ ಮಾಡ್ತೀವಿ ನೋಡಿ. ಅಪ್ಲೈ ಮಾಡೋರಿಗೆ ಇಲ್ಲಿ ಒಂದು ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ಆನ್ಲೈನ್ ಅಸೆಸ್ಮೆಂಟ್ ಪಾಸ್ ಮಾಡಲೇಬೇಕಾಗುತ್ತೆ. ಇದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಯಾವಾಗ ನೀವು ಅಪ್ಲೈ ಮಾಡ್ತೀರಿ ಒಂದು ಅಸೆಸ್ಮೆಂಟಿಗೆ ನಿಮಗೆ ಅವರು ಕಂಟಿನ್ಯೂಸ್ ಆಗಿ ಯಾವಾಗ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡ್ತೀರಿ ಅಸೆಸ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಸೆಸ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಅವಾಗ ಮೇನ್ ಅಂತಂದರೆ ನೋಡಿ, ಒಂದು ನೀವು ಮೊಬೈಲ್ ಫೋನಿಂದ ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಇಲ್ಲಾಂದ್ರೂ ಪರವಾಗಿಲ್ಲ, ಯಾವುದಾದ್ರು ನಿಯರೆಸ್ಟ್ ಒಂದು ಕಂಪ್ಯೂಟರ್ ಶಾಪ್ಸ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ. ಅದು ಯಾಕಂದರೆ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಡೆಸ್ಕ್ಟಾಪ್ ಇರುತ್ತೆ, ಮತ್ತು ಅದರಲ್ಲಿ ವೆಬ್ ಕ್ಯಾಮ್ ಬೇಕಾಗುತ್ತೆ, ಮತ್ತು ಹೆಡ್ಫೋನ್ ಬೇಕಾಗುತ್ತೆ. ಓಕೆ, ಮತ್ತು ಒಂದು ಗುಡ್ ಮೈಕ್ರೋಫೋನ್ ಬೇಕಾಗುತ್ತೆ. ಅಂದರೆ ವಿತ್ ಮೈಕ್ ಇರುತ್ತೆ. ಇದು ಕಾಲ್ ಸೆಂಟ್ರಲ್ಲೆಲ್ಲ ಹಾಕೊಂಡು ಮಾತಾಡ್ತಾರಲ್ವ, ಅದರಲ್ಲಿ ಮೈಕ್ ಕೂಡ ಇರುತ್ತೆ. ಸೊ ಆ ರೀತಿ ನಿಮ್ಗೆ ಇದು ಬೇಕಾಗುತ್ತೆ. ಇದನ್ನು ಎಲ್ಲಿ ಒಂದು ಕಂಪ್ಯೂಟರ್ ಶಾಪಲ್ಲಿ ಇರುತ್ತೆ, ಅವ್ರು ಹೇಳಿದರೆ ಅವ್ರು ನಿಮಗೆ ನೀಡ್ತಾರೆ. ಅದನ್ನು ತೊಗೊಂಡು ನೀವು ಅಲ್ಲಿ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಮತ್ತೊಂದು ಇಲ್ಲಿ ಡು ನಾಟ್ ಅಪ್ಲೈ ಫ್ರಮ್ ಮೊಬೈಲ್ ಫೋನ್ ಅಂತ ಹೇಳಿದ್ದಾರೆ ಅವರು. ಯಾವುದೇ ರೀತಿ ಟ್ಯಾಬ್ಲೆಟು ಮತ್ತು ಮೊಬೈಲ್ ಫೋನಿಂದ ಅರ್ಜಿ ಸಲ್ಲಿಸಬೇಡಿ. ಯಾಕಂದರೆ ಎಕ್ಸಾಮ್ ಕಂಟಿನ್ಯೂ ಇರುತ್ತೆ ಅದು ಅಸೆಸ್ಮೆಂಟ್ ಟೆಸ್ಟು. ಸೊ ಅದಕ್ಕೆ ನೀವು PC ಅಥವಾ ಲ್ಯಾಪ್ಟಾಪ್ ಬೇಕಾಗುತ್ತೆ, ಮತ್ತು ವೆಬ್ ಕ್ಯಾಮ್ ಬೇಕು, ಮತ್ತು ಹೆಡ್ಫೋನ್ ಬೇಕು, ಮೈಕ್ರೋಫೋನ್ ಕೂಡ ಬೇಕಾಗುತ್ತೆ ಇಲ್ಲಿ. ಇದೆಲ್ಲ ಬೇಕು ಅಂತಂದರೆ ಜಸ್ಟ್ 1 ಗಂಟೆಗೆ ಇಂತಿಷ್ಟಂತ ಇರುತ್ತೆ ಕಂಪ್ಯೂಟರ್ ಸೆಂಟರಲ್ಲಿ ಹೋಗ್ಬಿಟ್ಟು ನೀವು ಅಟೆಂಡ್ ಮಾಡಿ. ಅಲ್ಲಿ ಅವ್ರು ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ, ಈ ರೀತಿ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ, ಸೊ ಅದಕ್ಕೆ ನನಗೆ ಇದೆಲ್ಲ ಬೇಕು ಅಂದರೆ ಅವರೇ ನಿಮ್ಗೆ ಸೆಟ್ ಮಾಡಿ ಕೊಡ್ತಾರೆ. ನಂತರ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆ, ಆ್ಯಂಡ್ ಗೊತ್ತಾಗದೆ ಹೋದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಅಸೆಸ್ಮೆಂಟ್ ಏನು ಇರುತ್ತೆ ನಿಮ್ಮದು, ಅದು ನಿಮಗೆ ಒಂದು ಮೇನ್ ಅಂತಂದರೆ ಮಿನಿಮಮ್ 100 Mbps ಇರುತ್ತೆ. ಸೊ ಕನೆಕ್ಷನ್ನು ತುಂಬ ಚೆನ್ನಾಗಿರಬೇಕು ಇಂಟರ್ನೆಟ್ಟಿದ್ದು ಅಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಲಕ್ಷ್ಯ ವಹಿಸಿ. ಆ್ಯಂಡ್ ಇದಲ್ಲೂ ಕೂಡ ಅಸೆಸ್ಮೆಂಟ್ ಟೆಸ್ಟ್ ಏನಿರುತ್ತೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲೇ ನೀವು ಇಲ್ಲಿ ಅಟೆಂಡ್ ಮಾಡಬೇಕಂತ ಹೇಳಿರುವಂಥದ್ದು ಪದೇ ಪದೇ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಪ್ಲೀಸ್ ಡು ನಾಟ್ ಟೇಕ್ ಹೆಲ್ಪ್ ಡ್ಯೂರಿಂಗ್ ಅಸೆಸ್ಮೆಂಟ್ ಆ್ಯಸ್ ದಿ ಪ್ರೊಸೆಸ್ ಈಸ್ ಎಂಟೈರ್ಲಿ ರೆಕಾರ್ಡೆಡ್. ಯಾಕಂದರೆ ಇದು ರೆಕಾರ್ಡ್ ಆಗ್ತಾ ಇರುತ್ತೆ. ಆ್ಯಂಡ್ ಅಸೆಸ್ಮೆಂಟ್ ಟೆಸ್ಟನ್ನು ಯಾವುದೇ ಕಾರಣಕ್ಕೂ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಅಲಾವ್ ಇರೋದಿಲ್ಲ. ಆ್ಯಂಡ್ ಮತ್ತೊಂದು ಯಾರದೇ ಹೆಲ್ಪ್ ತೊಗೊಂಡು ನೀವು ಮಾಡ್ತಾ ಹೋಗಬೇಡಿ. ಓಕೆ, ಸೊ ನೀವೇ ಸ್ವಂತಾಗಿ ಇದನ್ನ ಅಟೆಂಡ್ ಮಾಡಿ, ಅಂದರೆ ನಿಮಗೆ ಮುಂದೆ ವರ್ಕ್ ಮಾಡುವಾಗ ಪ್ರಾಬ್ಲಮ್ ಬರೋಲ್ಲ. ಓಕೆ, ಆ್ಯಂಡ್ ಮತ್ತೊಂದು ಇಲ್ಲಿ ಅಸೆಸ್ಮೆಂಟ್ ಇಲ್ಲಿ ಒಂದು ಯಾವ ರೀತಿ ಇರುತ್ತೆ ಅಂತ, ಸೊ ಜಸ್ಟ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದರಿಂದ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇದರ ಲಿಂಕ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ಟೆಲಿಗ್ರಾಮ್ ಚಾನಲಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇದ್ರದ್ದು ಲಿಂಕ್ ಸಿಗುತ್ತೆ. ಓಕೆ, ಸೊ ಆ ಗ್ರೂಪಿಗೆ ಜಾಯ್ನ್ ಆದ್ರೆ ಅಂತಂದರೆ ಅಲ್ಲಿ ನಾನು ಸುಮಾರು ಅಪ್ಡೇಟ್ಸ್ಗಳನ್ನ ಹಾಕಿರ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಸಿಗುತ್ತೆ. ಅದು ಅಸೆಸ್ಮೆಂಟ್ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಂದ್ರೂ ಕೂಡ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿಂದ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ನಾನು ಹೇಳಿರುವಂಥದ್ದು ಎಲ್ಲ ಡೀಟೇಲ್ಸು ಇದೆ ಸೇಮು. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಅಂತ ಮಾಡಬೇಕು. ನಾನು ಜಸ್ಟ್ ಹಾಕಿ ಒಂದು ಐಡಿಯಾ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಸ್ವಲ್ಪ ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಸೊ ಇದು ಈ ರೀತಿ ಬರುತ್ತೆ. ನಂತರ ಇಲ್ಲಿಂದ ನೀವು ಏನು ಮಾಡ್ಕೊಂಡು ಇಮೇಲ್ ಅಡ್ರೆಸ್ ಮೊಬೈಲ್ ಫೋನ್ ನಂಬರ್ ಹಾಕಿ ಇಲ್ಲಿಂದ ನೀವು ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿಂದ ನಿಮ್ಮದು ಒಂದು ಫಾರ್ಮ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ್ಯಂಡ್ ಅದಾದ ನಂತರ ನಿಮ್ಮದು ಅಸೆಸ್ಮೆಂಟ್ ಟೆಸ್ಟು ಒಂದು ಕೂಡ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ ಇರುತ್ತೆ ಅದು. ಓಕೆ, ಸೊ ಮೇ ಬಿ 1 ತಾಸಾದರೂ 1.5 ತಾಸಾದರೂ ಬೇಕಾಗುತ್ತೆ. ಓಕೆ, ಸೊ ಇದು ಆಯಿತು. ಇವಾಗ ಈ ಒಂದು ಜಾಬ್ದು ಲಿಂಕ್ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದಕ್ಕೆ ಸಂಪರ್ಕಂತ ಏನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ಸೊ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ, ಆದಷ್ಟು ಬೇಗನೆ ಕೊಟ್ಟಿದ್ದೀನಿ. ಆ್ಯಂಡ್ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಮುಂದೆ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.